पुनीता केरेहल्ली को बिना किसी कारण के गिरफ्तार करने के लिए भ्रष्ट कांग्रेस सरकार के खिलाफ शहर के शिवाजी सर्कल पर राष्ट्र रक्षा पाड़े जिला इकाई द्वारा एक विरोध प्रदर्शन आयोजित किया गया। इस अवसर पर राष्ट्र रक्षा पाड़े जिला अध्यक्ष ने संबोधित किया। इस अवसर पर राष्ट्र रक्षा पाड़े के पदाधिकारी आदि उपस्थित रहे। कैमरामैन पपुराज का कवरेज। ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ರಾಷ್ಟ್ರ ರಕ್ಷಣಾ ಪಡೆಯ ಸಂಸ್ಥಾಪಕರಾಗಿರ್ತಕ್ಕಂತಹ ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಪುನೀತ್ ಕೇರಿಹಳ್ಳಿ ಅವರನ್ನು ವಿನಾಕಾರಣ ಇವತ್ತು ಬಸವನಗುಡಿ ಒಂದು ಪೊಲೀಸ್ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ। ಆದ ಕಾರಣ ನಾವು ಆದಷ್ಟು ಬೇಗ ಪುನೀತ್ ಕೇರಿಹಳ್ಳಿ ಅವರನ್ನು ಬಂಧನದಿಂದ ಬಿಡುಗಡೆ ಮಾಡಬೇಕಂತೇಳಿ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ। ಒಂದು ವೇಳೆ ಅವರು ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ಬರೀ ಬೀದರ್ ಜಿಲ್ಲೆಯ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಜಿಲ್ಲೆಯಿಂದ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಮೂಲಕ ನಾವು ಸಂದೇಶವನ್ನು ಕೊಡ್ತಾ ಇದ್ದೀವಿ। ಹಾಗೂ ಈ ಪುನೀತ್ ಕೇರಿಹಳ್ಳಿ ಅವರ ಮೇಲೆ ಪದೇ ಪದೇ ಯಾಕೆ ಕೇಸುಗಳನ್ನು ಹಾಕ್ತಾರೆ ಮತ್ತು ಅವರಿಗೆ ಯಾಕೆ ಬಂಧನದಲ್ಲಿ ಇರ್ತಾರೆ ಅಂತಂದ್ರೆ ಈ ಒಂದು ನಮ್ಮ ಧರ್ಮದ ಮೇಲೆ ನಡೀತಕ್ಕಂಥ ಅನ್ಯಾಯದ ಬಗ್ಗೆ ಮತ್ತೆ ಮೊನ್ನೆ ಮದ್ದೂರಲ್ಲಿ ನಡೀತಕ್ಕಂಥ ಕಲ್ಲು ತೂರಾಟದ ಬಗ್ಗೆ ಒಂದು ಪುನೀತ್ ಕೇರಿಹಳ್ಳಿ ಫೇಸ್ಬುಕ್ ಅಲ್ಲಿ ಒಂದು ಬರಹವನ್ನು ಬರೀತಾರೆ। ಒಂದು ಅಲ್ಲಿನ ನಮ್ಮಂತ ಕಾರ್ಯಕರ್ತರು ಹಿಂದೂ ಸಹೋದರರು ಅಣ್ಣಾಜಿ ನಮ್ಮ ಮೇಲೆ ಅನ್ಯಾಯ ಆಗಿದೆ, ನಮ್ಮ ಗಣೇಶನ ಮೇಲೆ ಕಲ್ಲು ತೂರಾಟ ಆಗಿದೆ, ಆದ ಕಾರಣ ತಾವು ಕೂಡ ಬರಬೇಕು, ನಮ್ಮ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳಿ ಕರೆದಾಗ ಅವರು ನಾನು ಮದ್ದೂರಿಗೆ ಬರ್ತಾ ಇದ್ದೇನೆ ಅಂತ ಹೇಳಿ ಒಂದು ಬರಹನ ಬರೀತಾರೆ। ಅದಾದ ತಕ್ಷಣ ಪೊಲೀಸರು ಅಲ್ಲಿ ಬಂಧನನ ಮಾಡ್ತಾರೆ। ಯಾಕೆ ಬಂಧನ ಮಾಡ್ತಾರೆ, ಯಾಕೆ ಅವ್ರ ಮೇಲೆ ಪದೇ ಪದೇ ಕೇಸುಗಳನ್ನು ಹಾಕ್ತಾರೆ ಅಂತಂದ್ರೆ ಅಲ್ಲಿ ನಡೆದಿರ್ತಕ್ಕಂತಹ ಘಟನೆಯ ಬಗ್ಗೆ ನಮ್ಮ ಹಿಂದೂ ಅಣ್ಣ ತಮ್ಮಂದರಿಗೆ ಹಾಗೂ ಅಲ್ಲಿ ನಡೀತಕ್ಕಂಥ ಅನ್ಯಾಯದ ಬಗ್ಗೆ ಎಲ್ಲರಿಗೂ ಅವರು ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡ್ತಾರೆ ಅಂತ ಹೇಳಿ ಅವರನ್ನ ಜೈಲಿಗಿಡ್ತಾರೆ, ಅವ್ರ ಮೇಲೆ ಕೇಸುಗಳನ್ನು ಹಾಕ್ತಾರೆ। ಆದ ಕಾರಣ ನಾವು ಪ್ರತಿಯೊಂದು ಎಲ್ಲ ಹಿಂದೂ ಪರ ಸಂಘಟನೆಗಳು ಮತ್ತು ಹಾಗೂ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ, ಯಾವುದೇ ಪಕ್ಷದವರಾಗಿರಲಿ, ನಮಗೆ ಪಕ್ಷದ ಅಭ್ಯಂತರ ಇಲ್ಲ, ಯಾವುದೇ ಪಕ್ಷದವರಾಗಿರಲಿ, ಇವತ್ತು ನಮ್ಮ ಗಣೇಶನ ಮೇಲೆ ಕಲ್ಲು ತೂರಾಟ ಆಗಿದೆ। ಆದ ಕಾರಣ ನಮ್ಮ ದೇವರುಗಳ ಮೇಲೆ, ನಮ್ಮ ಧರ್ಮದ ಮೇಲೆ ಯಾವಾಗ ಅನ್ಯಾಯ ನಡೀತದೆ ಎಲ್ಲರೂ ಸೇರ್ಕೊಂಡು ಎಲ್ಲರೂ ಒಂದಾಗಿ ನಮ್ಮದು ಧರ್ಮಪರ ಕೆಲಸವನ್ನು ಮಾಡ್ಬೇಕಂತೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೇನೆ।